ಮಾಲೀಕರು ಮಾತ್ರ ಬೆಲೆ ಏರಿಕೆ ಮಾಡಬೇಕಾ, ನಾವು ಅದೇ ರೇಟಲ್ಲಿ ಆಟೋ ಓಡಿಸ್ಬೇಕಾ ಅನ್ನೋಂಥ ಒಂದು ನೋಡಿ, ಮೊದಲನೇದಾಗಿ ಕೇಂದ್ರ ಸರ್ಕಾರ LPG ಇರ್ಬೋದು, CNG ಇರ್ಬೋದು, ಫರ್ಟಿಲೈಸರ್ದಿರ್ಬೋದು ಶಾರ್ಟೇಜ್ ಉಂಟಾಗುತ್ತೆ. ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನೂ ಆಗ್ತಾನೇ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಪ್ರಧಾನಮಂತ್ರಿಯ ಸ್ವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಟ್ಟಿದೆ. ಪುಣೆನಲ್ಲಿ ಟಾಟಾದವರು ಮ್ಯಾನುಫ್ಯಾಕ್ಚರಿಂಗ್ 50% ಇಳಿಸಿದ್ದಾರೆ. ಆಟೋ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಗಿಗ್ ವರ್ಕರ್ಸಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಹೋಟೆಲ್ ಮಾಲೀಕರು ಇವತ್ತು ಅಂಗಡಿಗಳು ಮುಚ್ತಾ ಇದ್ದಾರೆ. ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಾ ಇಲ್ಲ, ಪರಿಹಾರ ನೀಡ್ತಾ ಇಲ್ಲ. ಅಥವಾ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಿ. ಆಯ್ತಪ್ಪ, ಎಲ್ಲೋ ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಇವೆಲ್ಲ ಆತಂಕಗಳು ಎದುರಿಸ್ಬೇಕಾಗ್ತದೆ ಅಂತ ಹೇಳಬೇಕಲ್ಲ. ಇಲ್ಲ, ಏನು ಆತಂಕ ಪಡೋದು ಅವಶ್ಯಕತೆಯೇ ಇಲ್ಲ, ನಮ್ಮ ಹತ್ರ 75 ದಿನದ ಇಂಧನ ಇದೆ ಅಂದ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಜಾರಿ ಮಾಡ್ತೀರಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟನ್ನು ಜಾರಿ ಮಾಡ್ತೀರಾ, LPGನ ನಿಯಂತ್ರಣ ಮಾಡ್ತೀರಾ, ಬುಕ್ಕಿಂಗ್ಸ್ನ ನಿಯಂತ್ರಣ ಮಾಡ್ತೀರಾ. ಏನು ನಡೆದಿದೆ ಈ ದೇಶದಲ್ಲಿ? ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡೋಕ್ಕಿರೋದ, ಮನ್ ಕಿ ಬಾತ್ ಹೇಳೋಕ್ಕಿರೋದ? ಫಸ್ಟ್ ಏನು ಆತಂಕ ಪಬ್ಲಿಕ್ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನು ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ನೀವು ಪ್ರಾಬ್ಲಮ್ಮನ್ನು ಅಕ್ನಾಲೇಜೇ ಮಾಡೋಕ್ಕೆ ತಯಾರಿಲ್ಲ ಅಲ್ಲ, ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸ್ತಾ ಇದ್ದೀರ ಅಂತೆಲ್ಲ ನಾಚಿಕೆ ಬರಬೇಕು. ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರು, LPG ಸಮಸ್ಯೆ ಸಾಮಾನ್ಯ ಜನರಿಗಿದೆ ಅಂದರೆ ಇಲ್ಲ, LPG ಸಮಸ್ಯೆ ಇಲ್ಲ, LOC ಸಮಸ್ಯೆ ಇದೆ ಕಾಂಗ್ರೆಸ್ಸಿಗೆ ಅಂತ ಹೇಳಿ ಇಂಥ ಉಡಾಫೆ ಉತ್ತರ ಕೊಡೋದು. ಡಿಮಾನಿಟೈಸೇಷನ್ ಆಗಲಿ, ನಿಮ್ಮ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇವಾಗ ಯಾವಾಗಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದಾಗ BJP ಅವರಿಗೆ ಹಾಸ್ಯನೇ ಕಂಡು ಬಂದಿದ್ದು. ಅವರ ನೋವು ನೋಡಿಲ್ಲ ಯಾವತ್ತು ಜನರು. ಆಟೋ ಚಾಲಕರಿಗೆ ಅವರು ತಮ್ಮ ಬೇಡಿಕೆಗಳನ್ನ ಇಡ್ತಾರೆ. ಇಲ್ಲ, ಎಲ್ಲ ವಲಯದಲ್ಲೂ ಪ್ರಾಬ್ಲಮ್ ಇದೆ. ಇವರೇ ಆಟೋದವ್ರಿಗೂ ಪ್ರಾಬ್ಲಮ್ ಇದೆ, ರೆಸ್ಟೋರೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನೋಡಿ, ಈಗ ಮುಂದೆ ರೈತರಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲೈಸರ್ ಪ್ರಾಬ್ಲಮ್ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ ಇವತ್ತು ಪೇಪರ್ನಲ್ಲಿ ಓದಿ, ಮೊರೊಕೊ, ಬೆಲಾರಸ್ಸಿಂದ ಎಲ್ಲ ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಮಾಡೋದು ಇದಕ್ಕೆ? ಈಗ ಪ್ರಾಬ್ಲಮ್ ಇದೆ ಅಂತಲೇ ಒಪ್ಕೊಳಕ್ಕೆ ತಯಾರಿಲ್ಲ ಅಲ್ಲ BJP ಅವರು. ಈ ಪ್ರಧಾನಮಂತ್ರಿಯವರು ಅಮಿತ್ ಶಾ ಅವರು ಎಲ್ಲಿದ್ದಾರೆ ಸರ್? ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಉದ್ರಿ ಭಾಷಣ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾರು ಕೊಂಡ್ಕೋಬೇಕು? ಭಾಷಣದ ಮುಖಾಂತರ ಜನರು ಹೊಟ್ಟೆ ತುಂಬುತ್ತಾ? ಇದು ಎಲ್ಲ ವಲಯದಲ್ಲೂ ಆಗ್ತಾಯಿದೆ. ಇದನ್ನು ಒಂದು 8 ದಿನದಲ್ಲಿ ಸರಿಯಾದ ರೀತಿಯಾಗಿ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂದರೆ ಸಾರ್ವಜನಿಕರು ಕೂಡ ಇವತ್ತು ಬೀದಿಗಿಳಿಬೇಕಾಗ್ತದೆ. ಸರ್, ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ದಾವಣಗೆರೆ ಏನು ವಿಧಾನಸಭಾ ಕ್ಷೇತ್ರದ ಏನಿದೆ ಸರ್, ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಕೇಳೋದು ಎಲ್ಲರದು ಹಕ್ಕಿದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಅಲ್ಪಸಂಖ್ಯಾತರು ಕೇಳ್ಬೋದು, ದಲಿತರು ಕೇಳ್ಬೋದು, ಹಿಂದುಳಿದ ವರ್ಗದವರು ಕೇಳ್ಬೋದು, ಮೇಲ್ವರ್ಗದವರು ಕೇಳ್ಬೋದು. ಕೇಳೋಕ್ಕೆ ಏನಿಲ್ಲ, ಅದು ಅವರ ಸಾಂವಿಧಾನಿಕ ಹಕ್ಕಿದೆ. ಪಾರ್ಟಿನಲ್ಲಿ ಆ ವ್ಯವಸ್ಥೆ ಇದೆ, ಕೇಳ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲರೂ ಕೂತಿ ಚರ್ಚೆ ಮಾಡಿ ಏನು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಫೈನಲ್ ಮಾಡ್ತೀವಿ. ಸರ್, ಮುಖ್ಯಮಂತ್ರಿಗಳು ಇವತ್ತು ಆಯ್ದ ಸಚಿವರನ್ನ ಡಿನ್ನರ್ ಕರೆದಿದ್ದಾರೆ ಸರ್, ತಮಗೇನಾರು ಆಹ್ವಾನ ಇದೆಯಾ ಸರ್? ಈಗ CM ಅವರು ಕರೆದಿದ್ದಾರೆ ಅಂದರೆ ಈಗ ಡಿನ್ನರು ಮಾಡಬಾರ್ದ ನನ್ನ ಮುಖ್ಯಮಂತ್ರಿಗಳ ಜೊತೆ? ಈಸ್ ಮೈ ಚೀಫ್ ಮಿನಿಸ್ಟರ್. ಇಫ್ he calls for coffee also I will go, if he calls for dinner also I will go. ಸರ್, ಎಲ್ಲರೂ ಕರೆದಿದ್ರೆ ಏನು ಇದಾಗ್ತಿರಲಿಲ್ಲ ಸರ್, ಕೆಲವೊಂದು ಆಯ್ದ ಸಚಿವರನ್ನ ಮಾತ್ರ ಕರೆದಿದ್ದಾರೆ ನೋಡಿ. ಅದು ನನಗೆ ಗೊತ್ತಿಲ್ಲ ಯಾಕೆ, ಏನು ಇದೇನು ಮಾನದಂಡ ಅಂತೂ ಏನಿರಲ್ಲ ನನ್ನ ಪ್ರಕಾರ. ಬಹುಶಃ ಮುಂದಿನ ಸರಿ ಉಳಿದವ್ರಿಗೆ ಕರೆಸ್ಬೋದು, ಹಂಗೇನಿಲ್ಲ ಅಲ್ಲ. ಈಗ ಎಷ್ಟೊಂದು ಸರಿ ಹಲವಾರು ಸಚಿವರು ಹೋಗಿ ಸಾಹೇಬ್ರಿಗೆ ಭೇಟಿಯಾಗಿರ್ತಾರೆ ಖಾಸಗಿಗೆ. ಆವಾಗ ಉಳಿದವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತೀರ ತಾವು? ಇಲ್ಲ.